ಕೆಆರ್ಪೇಟೆ ತಾಲೂಕಿನಾದ್ಯಂತ ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ದಲಿತ ಕೇರಿಗಳ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಸುತ್ತಿದ್ದರೂ ಸಂಬಂಧಪಟ್ಟ ಅಬಕಾರಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಕರ್ತವ್ಯ ಲೋಪ ಎಸಗುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಹೊನ್ನೇನಹಳ್ಳಿ ವೇಣು ಹಾಗೂ ನೂರಾರು ಕಾರ್ಯಕರ್ತರು ಇಂದು ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಅಬಕಾರಿ ನಿರೀಕ್ಷಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಅಬಕಾರಿ ನಿರೀಕ್ಷಕಿ ಸಿಪಿ ಭವ್ಯ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಅಬಕಾರಿ ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತದ ವಿರುದ್ಧ ಅಧಿಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಕರವೇ ಕಾರ್ಯಕರ್ತರು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಅಣ್ಣಪ್ಪಸ್ವಾಮಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಕೆಆರ್ಪೇಟೆ ತಾಲೂಕಿನಾದ್ಯಂತ ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ದಲಿತ ಕೇರಿಗಳ ಮನೆಗಳಲ್ಲಿ ಕಾನೂನು ಬಾಹಿರವಾಗಿ ಅಕ್ರಮ ಮದ್ಯ ಮಾರಾಟ ದಂಧೆ ನಡೆಯುತ್ತಿದೆ. ಕುಡುಕರ ಹಾವಳಿಯಿಂದಾಗಿ ಗ್ರಾಮಗಳಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣವಾಗಿದೆ. ವೈನ್ ಸ್ಟೋರ್ಗಳಲ್ಲಿ ಚಿಲ್ಲರೆಗಾಗಿ ಮದ್ಯ ಮಾರಾಟ ಮಾಡಿ ಅಲ್ಲಿಗೆ ಕುಡಿಯಲು ಅವಕಾಶ ಮಾಡಿಕೊಡುವುದರಿಂದ ಕುಡುಕರ ಸಂಖ್ಯೆಯೂ ಹೆಚ್ಚಾಗಿದೆ. ಗಲಾಟೆ ಗದ್ದಲಗಳು ಜೋರಾಗಿದೆ. ಗ್ರಾಮಗಳಲ್ಲಿ ನೆಮ್ಮದಿಯ ವಾತಾವರಣ ಮಾಯವಾಗಿದೆ. ಅಶಾಂತಿ ವಾತಾವರಣ ನೆಲೆಸಿದೆ. ಆದ್ದರಿಂದ ಅಬಕಾರಿ ಅಧಿಕಾರಿಗಳು ಕೂಡಲೇ ಅಕ್ರಮ ಮದ್ಯ ಮಾರಾಟಗಾರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಂಡು ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡಬೇಕು. ಕುಡಿತದ ದುರ್ಚಟಕ್ಕೆ ಬಲಿಯಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡುತ್ತಿರುವವರ ಯುವ ಜನಾಂಗಕ್ಕೆ ಎಚ್ಚರಿಸುವ ಮೂಲಕ ಮದ್ಯಪಾನ ಸೇರಿದಂತೆ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಒಳ್ಳೆಯ ಸಂಸಾರ ಹಾಗೂ ಸಂಸ್ಕೃತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಇತರರಿಗೆ ಮಾದರಿಯಾಗಿ ಜೀವನ ನಡೆಸುವಂತೆ ಯುವ ಜನರಿಗೆ ಅಧಿಕಾರಿಗಳು ಪ್ರೇರಣೆ ಮಾಡಿ ಜಾಗೃತಿಯ ಸಂದೇಶ ನೀಡಬೇಕು ಎಂದು ಕೆಆರ್ಪೇಟೆ ತಾಲೂಕು ಕರವೇ ಅಧ್ಯಕ್ಷ ಹೊನ್ನೇನಹಳ್ಳಿ ವೇಣು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಕರವೇ ಪದವೀಧರ ಘಟಕದ ಅಧ್ಯಕ್ಷ ಚೇತನ್ ಕುಮಾರ್, ಕರವೇ ನಗರ ಘಟಕದ ಅಧ್ಯಕ್ಷ ಮದನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಟೆಂಪೋ ಶ್ರೀನಿವಾಸ್, ಹೊಸಹೊಳಲು ಗೋಪಿ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಚಿವರಿದ್ದಾರೆ ತಿಮ್ಮಪ್ಪ ಅವರು, ಅವ್ರಿಗೂ ಒಂದು ಪತ್ರವನ್ನು ಬರಿತಾ ಇದ್ದೀವಿ. ಇದ್ರ ಬಗ್ಗೆ ಸೂಕ್ತವಾಗಿ ನಮ್ಮ ತಾಲೂಕಲ್ಲಿ ಅದರಲ್ಲೂ ನಮ್ಮ ತಾಲೂಕು ಗ್ರಾಮೀಣ ಪ್ರದೇಶ ಬನ್ನಿ ಹೋಗೋಣ, ಈ ಅಧಿಕಾರಿಗಳನ್ನೇ ಕರ್ಕೊಂಡು ಜೊತೆಲಿ ಹೋಗೋಣ. ಎಷ್ಟು ಬಾಟ್ಲುಗಳು ಪ್ಲಾಸ್ಟಿಕ್ಗಳು ಕೃಷಿ ಭೂಮಿಲಿ ಬಿದ್ದಾವೆ ಅಂತ ತೋರಿಸೋಣ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಬೆಳಗಿನ ಸಂಜೆ ಗಂಟೆ 500 ರೂಪಾಯಿ 300 400 ರೂಪಾಯಿ ದುಡ್ಡು ಬಿಟ್ಟು ಬಾರಿಗೆ ತಗೊಂಡು ದುಡ್ಡು ಕೊಟ್ಟಂಥ ಪರಿಸ್ಥಿತಿ ಬಂದಿದೆ. ಯಾವುದೇ ಶಾಲೆ ಕಾಲೇಜು ಇವತ್ತು ನಮ್ಮ ತಾಲೂಕಲ್ಲಿ ಇರುವಂಥ ಕಾಲೇಜು, ಪ್ರೌಢಶಾಲೆ ಇರ್ಬೋದು, ಪ್ರಾಥಮಿಕ ಶಾಲೆ, ದೇವಸ್ಥಾನಗಳಿರ್ಬೋದು, ಮಠ ಮನೆಗಳಿರ್ಬೋದು, ಅದು ಅಕ್ಕಪಕ್ಕದಲ್ಲಿ ಪೆಟ್ಟಿ ಅಂಗಡಿಲಿ ಗೂಡಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ಕ್ರಮ ಕೈಗೊಂಡಿಲ್ಲ? ಏನೋ ತಾಲೂಕು ಘಟಕ ಸೇರಿಕೊಂಡು ಇವತ್ತು ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ತಾಲೂಕು ಆಡಳಿತದ ವಿರುದ್ಧ ಇವತ್ತು ಕರ್ನಾಟಕ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಹೀಗಾಗಿ ಇವರು ಏನು ಅಧಿಕಾರಿಗಳು, ಅಬಕಾರಿ ಇಲಾಖೆ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜೊತೆಗೆ ಪಟ್ಟಣದಲ್ಲಿರುವಂತ ಏನು ಲೈಸೆನ್ಸ್ ದಾರಿದ್ದಾರೆ ಅವ್ರಿಗೆಲ್ಲ ಕಾನೂನು ಏನು ಬಾರ್ ಲೈಸೆನ್ಸ್ ಪ್ರಕಾರ ಏನು ಸರ್ಕಾರದ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಇವರು ಮದ್ಯ ಮಾರಾಟ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಗ್ರಾಮೀಣ ತಾಲೂಕಿನಾದ್ಯಂತ ಜನಜಾಗೃತಿ ಜಾಥಾ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಈ ಇಲಾಖೆಯ ಮುಖ್ಯ ಹಾಕುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಕೂಡ ಸಣ್ಣ ಟೀ ಅಂಗಡಿಲಿ, ಪೆಟ್ಟೆ ಅಂಗಡಿ, ಚಿಲ್ಲರೆ ಕಾಸು ಅಂಗಡಿಲೂ ಕೂಡ ಮದ್ಯ ಮಾರಾಟ ಮಾಡೋಕ್ಕೆ ಇಂಡೈರೆಕ್ಟ್ ಆಗಿ ನೀವೆಲ್ಲ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದರಿಂದ ಗ್ರಾಮೀಣ ಭಾಗದಲ್ಲಿ ಯುವ ಜನರು ಹೆಚ್ಚು ಜನ ಮದ್ಯವ್ಯಸನಿಗಳಾಗಕ್ಕೆ ನೀವೇ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ. ಮತ್ತೊಂದು ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಕೂಡ ಹೆಚ್ಚಿನದಾಗಿ ಗೌರವಯುತವಾಗಿ ವಿವಾಹ ಆಗ್ತಾಯಿಲ್ಲ. ಮತ್ತೊಂದು ಅದರಿಂದ ತಾವು ದಯವಿಟ್ಟು ಈ ಮನವಿನ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ನೀವು ಬಗೆಹರಿಸ್ತಾ ಇದ್ರೆ ನಿಮ್ಮ ಕಚೇರಿಯನ್ನು ಮುಖ್ಯ ಹಾಕುವಂಥ ಕೆಲಸವನ್ನು ಕೂಡ ಮುಂದಿನ ದಿನ ರಕ್ಷಣೆ ನಾವು